ಹಾಯ್ ಫ್ರೆಂಡ್ಸ್, ನಾವು ನೀರನ್ನ ಸೇವ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಬೇಸಿಗೆ ಅಲ್ವಾ, ನೀರಿಗೆ ತುಂಬ ಬಾಧೆ ಬೀಳ್ತಾ ಇದ್ದಾರೆ ಬೆಂಗಳೂರಲ್ಲೆಲ್ಲ. ಅದಕ್ಕೋಸ್ಕರ ನಾವು ನೀರನ್ನ ಸೇವ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಹೇಗೆ ಸೇವ್ ಮಾಡೋದು ಅಂತ ಹೇಳ್ತೀನಿ. ನಾವು ಪಾತ್ರೆ ತೊಳಿಬೇಕಾದ್ರೆ ನಲ್ಲಿನ ಆನ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್. ಆ ಥರ ಆನ್ ಮಾಡ್ಕೊಂಡಿರ ನಾವು ಪಾತ್ರೆನೆಲ್ಲ ಉಜ್ಜಿದ ಮೇಲೆ ಎಲ್ಲ ಕ್ಲೀನಾಗಿ ಎಲ್ಲ ಪಾತ್ರೆನೂ ಉಜ್ಜಿದ ಮೇಲೆ, ಇಲ್ಲ ನಮ್ಗೆ ಎಷ್ಟು ಬೇಕು, 1 ಬೇಕಾ 2 ಬೇಕಾ 3 ಬೇಕಾ, ಎಷ್ಟು ಪಾತ್ರೆ ಉಜ್ಜುತ್ತೀವೋ ಅಷ್ಟು ಪಾತ್ರೆ ಉಜ್ಜೋವರೆಗೂ ನಲ್ಲಿನ ಆಫ್ ಮಾಡಿಬಿಟ್ಟು ಆಮೇಲೆ ಉಜ್ಜಾದ್ಮೇಲೆ ನಾವು ನಲ್ಲಿನ ಆನ್ ಮಾಡಿಕೊಂಡು ನೀರನ್ನ ತೊಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನೀರು ತುಂಬ ಸೇವ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಒಬ್ಬೊಬ್ಬರು ದಪ್ಪ, ಅದು ಎಷ್ಟು ದಪ್ಪ ಬರ್ತೈತೋ ಅಷ್ಟು ದಪ್ಪನೂ ಬಿಟ್ಕೊಂಡು ನೀರನ್ನ ಪಾತ್ರೆ ತೊಳಿತಾರೆ. ಪಾತ್ರೆ ಆಗಲಿ ಬಟ್ಟೆ ಆಗಲಿ ಏನೊಂದೂ ಅಷ್ಟೇ ದಪ್ಪ ಬಿಟ್ಕೊಂಡು ತೊಳಿತಾರೆ. ಹಾಗೆ ಮಾಡೋದು ಬೇಡ ಫ್ರೆಂಡ್ಸ್. ನೋಡಿ, ಪಾತ್ರೆ ತೊಳೆಯೋದಕ್ಕೆಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು. ಇದರಲ್ಲೇ ನಾವು ಪಾತ್ರೆನೆಲ್ಲ ತೊಳಿಬೋದು. ನೋಡಿ, ಈ ಥರ ನೀಟಾಗಿ ತೊಳ್ಕೊಬೋದು ಫ್ರೆಂಡ್ಸ್. ನೋಡಿ, ಒಬ್ಬೊಬ್ಬರು ಈ ಥರ ಬಿಟ್ಬಿಟ್ಟು ನೀರನ್ನ ಪಾತ್ರೆನೆಲ್ಲ ತೊಳಿತಾರೆ. ಇದು ನಿಮ್ಗೆ ತೋರ್ಸೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ನಾನು ಈ ಥರ ಮಾಡಲ್ಲ. ನಾನು ಎಲ್ಲ ಉಜ್ಜಿಬಿಟ್ಟು ಆಮೇಲೆ ನೀರು ಬಿಟ್ಕೊಂಡು ತೊಳಿತೀನಿ. ನೀವು ಕೂಡ ಹಾಗೆ ಮಾಡಿ ಫ್ರೆಂಡ್ಸ್. ತುಂಬ ನೀರನ್ನ ಸೇವ್ ಮಾಡ್ಬೋದು. ಮತ್ತು ಒಬ್ಬೊಬ್ಬರು ಮನೆಯಲ್ಲಿ ಫಿಲ್ಟ್ರ್ ಕೂಡ ಇರುತ್ತೆ ಫ್ರೆಂಡ್ಸ್. ಅವರು ನೀರನ್ನ ಫಿಲ್ಟ್ರ್ ಹಿಡಿದಾದ್ಮೇಲೆ ಅಷ್ಟೇ ನೀರು ವೇಸ್ಟಾಗಿ ಬರ್ತೈತೆ. ಆ ಪೈಪ್ಗೂ ಕೂಡ ಒಂದು ಪಾತ್ರೆ ಇಕ್ಕಿ ಅದು ಗಿಡಗಳಿಗೋ, ಇಲ್ಲ ಅಕ್ಕಿ ತೊಳೆಯೋಕ್ಕೋ, ತರಕಾರಿ ತೊಳೆಯೋಕ್ಕೋ, ಸೊಪ್ಪು ತೊಳೆಯೋಕ್ಕೋ ಈ ಥರ ಯೂಸ್ ಮಾಡ್ಕೊಬೋದು. ನಮ್ಮ ಮನೇಲಿ ಫಿಲ್ಟ್ರ್ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಮತ್ತು ಹಳ್ಳಿ ಸೈಡು ಅಷ್ಟೇ, ನಲ್ಲಿಲೆಲ್ಲ ನೀರು ಹೋಗ್ತಾ ಇರ್ತವೆ. ಅದನ್ನು ಯಾರು ನೋಡಿದ್ರು ಕೂಡ ಆಫ್ ಮಾಡಲ್ಲ. ಅಂಥವೆಲ್ಲ ನಾವು ನೋಡಿದ್ರು ಆಫ್ ಮಾಡಬೇಕು ಫ್ರೆಂಡ್ಸ್. ಆವಾಗ ನೀರು ಸೇವ್ ಮಾಡೋ ಆ ಥರ ಆಗುತ್ತೆ. ನಾವು ಎಷ್ಟು ಮಿತಿಯಾಗಿ ನೀರನ್ನ ಯೂಸ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಫ್ರೆಂಡ್ಸ್. ದೊಡ್ಡವ್ರು ಹೇಳ್ತಾರೆ ಫ್ರೆಂಡ್ಸ್, ನೀರು ಹೆಂಗೆ ನಾವು ಯೂಸ್ ಮಾಡ್ತೀವೋ ದುಡ್ಡನ್ನು ಕೂಡ ಆ ಥರನೇ ನಾವು ಯೂಸ್ ಮಾಡ್ತೀವಿ ಅಂತ. ಆ ಕಾಲದವರು ಹೇಳ್ತಾರೆ, ನೀರನ್ನ ಕಮ್ಮಿ ಯೂಸ್ ಮಾಡಿ, ಆವಾಗ ದುಡ್ಡು ಮನೇಲಿ ಉಳಿಯುತ್ತೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೀರು ಆದಷ್ಟು ಸೇವ್ ಮಾಡಿ ಫ್ರೆಂಡ್ಸ್. ಆಚೆ ಕಡೆ ಏರೋಪ್ಲೇನೇನೋ ಹೋಗ್ತಾ ಇದೆ ಫ್ರೆಂಡ್ಸ್, ಆ ಸೌಂಡು. ಆ ಕಾಲದಲ್ಲೆಲ್ಲ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಹುಡುಗಿಗೆ ಜಗ್ಗಲ್ಲಿ ನೀರು ಕೊಟ್ಬಿಟ್ಟು, ಒಂದು ಚೆಂಬಲ್ಲಿ ನೀರು ಕೊಟ್ಬಿಟ್ಟು ಕೈ ಕಾಲು ಮುಖ ತೊಳೆಯಮ್ಮ ಅಂತ ಹೇಳ್ತಾ ಇದ್ರಂತೆ ಫ್ರೆಂಡ್ಸ್. ಅವರು ಯಾವ ಥರ ಆ ಚೆಂಬು ನೀರಲ್ಲಿ ಮುಖ ಕೈ ಕಾಲು ತೊಳಿತಾ ಇದ್ರು ಅದನ್ನ ನೋಡಿ ಮನೆಗೆ ಸೊಸೆಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಫ್ರೆಂಡ್ಸ್. ನೋಡಿ, ಈ ಥರ ದಪ್ಪಗೆ ಮಿಟ್ಕೊಂಡು ತೊಳಿತಾರೆ ಫ್ರೆಂಡ್ಸ್. ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ತೋರ್ಸೋಕ್ಕೆ ಅಂತ ನಾನು ತೆಗಿತಾ ಇದ್ದೀನಿ. ಇಲ್ಲಾಂದರೆ ನಾನು ಆ ಥರ ಯೂಸ್ ಮಾಡಲ್ಲ. ನಾನು ಯಾವಾಗಿದ್ರೂ ಸಣ್ಣಕ್ಕೆ ಬಿಟ್ಕೊಂಡೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಒಂದೇ ಸಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ನಾವು ಅಂದ್ಕೊಂಡಾಗ ಅಯ್ಯೋ ಇಷ್ಟು ದಪ್ಪ ಬಿಟ್ಕೊಂಡಿದ್ದೀವಲ್ಲ, ಸ್ವಲ್ಪ ಚಿಕ್ಕದಾಗಿ ಬಿಟ್ಕೊಳೋಣ ಅಂತ ಅಂದ್ಕೊಂಡು ತೊಳ್ಕೊಂಡ್ರೆ ಆವಾಗ ಸೇವ್ ಮಾಡ್ಬೋದು ಫ್ರೆಂಡ್ಸ್. ನೀರನ್ನ ಸೇವ್ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಹೆಣ್ಮಕ್ಳು ಏನು ಅಂದ್ಕೊಂಡ್ರು ಮಾಡ್ಬೋದು ಫ್ರೆಂಡ್ಸ್. ನೋಡಿ, ನಲ್ಲಿಗೆ ಈ ಥರ ಕ್ಯಾಪ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆವಾಗ ನೀರು ಸೇವ್ ಆಗುತ್ತೆ. ನೋಡಿ, ಈ ಥರ ಕ್ಯಾಪ್ ಸಿಗುತ್ತೆ. 20 ರುಪೀಸು 30 ರುಪೀಸ್ ಇರ್ತದೆ. ನೋಡಿ, ಇಷ್ಟು ದಪ್ಪ ಬರೋದನ್ನು ಇದು ಹಾಕಿದ್ರೆ ಸ್ವಲ್ಪ ಸೇವ್ ಆಗುತ್ತೆ. ಆ ಕಡೆ ಈ ಕಡೆ ನೀರು ಹೋಗಲ್ಲ, ಬಟ್ಟೆನೂ ನೆನೆಯಲ್ಲ. ನೋಡಿ ಫ್ರೆಂಡ್ಸ್, ನಮ್ಮೂರ ಸೈಡು ಫಸ್ಟ್ ಮಳೆ ಬೀಳ್ತಾ ಇದೆ. ಆಮೇಲೆ ಮಳೆ ನೀರು ಅಷ್ಟೇ ಫ್ರೆಂಡ್ಸ್, ಒಂದು ಬಕೆಟಲ್ಲಿ ಇಲ್ಲ ಡ್ರಮ್ಮಲ್ಲಿ ಹಿಡ್ದಿಟ್ಕೊಳ್ಳಿ. ಅದು ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಎಲ್ಲ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಹಳ್ಳಿ ಸೈಡೆಲ್ಲ ನಾವು ಹಂಗೆ ಮಾಡ್ತಾಯಿದ್ದಿದ್ದು. ಮಳೆ ಬಿದ್ದರೆ ಸಾಕು, ಬಕೆಟು, ಮನೇಲಿರೋ ಬೇಷನ್ಗಳು, ಬಕೆಟು ಎಲ್ಲ ತಗೊಂಬಂದು ಅದು ನೀರು ಸುರಿಯುತ್ತೆ ಅಲ್ವಾ ಫ್ರೆಂಡ್ಸ್, ಹಂಚಿನ ಮನೆಯಲ್ಲಿ ನೀರು ಸುರಿಯುತ್ತೆ, ಅಲ್ಲಿ ಇಕ್ಕಿದ್ರೆ
ಆವಾಗ ಅವು ತುಂಬ್ಕೊಂಡವು ಫ್ರೆಂಡ್ಸ್. ಇವಾಗ ನಾನು ಬಟ್ಟೆ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅದೇ ನೀರಲ್ಲಿ ಬಚ್ಚಲ ಮನೆ ಎಲ್ಲ ತೊಳ್ಬಿಡ್ತೀನಿ ಫ್ರೆಂಡ್ಸ್. ಬಾತ್ರೂಮ್ ಎಲ್ಲ ನೀಟಾಗಿ ಡೋರು ಬಾತ್ರೂಮು ಎಲ್ಲ ನೀಟಾಗಿ ಗೋಡೆಗಳು ಎಲ್ಲ ನೀಟಾಗಿ ತೊಳ್ಕೊಂಬರ್ತೀನಿ ಫ್ರೆಂಡ್ಸ್. ಆಚೆ ಮಳೆ ಇರೋದ್ರಿಂದ ನಾನು ಒಳಗಡೆನೇ ತೊಳೆದಿದ್ದು ಫ್ರೆಂಡ್ಸ್ ಬಟ್ಟೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಆಚೆ ಕಲ್ಲಿದೆ ಫ್ರೆಂಡ್ಸ್, ಕಲ್ಲಲ್ಲೇ ಒಗಿತೀನಿ ಬಟ್ಟೆನ. ನೋಡಿ ಇವಾಗ ನೀರಲ್ಲಿ ನಾನು ಯಾವ ಥರ ಬಾತ್ರೂಮ್ನೆಲ್ಲ ನೀಟಾಗಿ ತೊಳಿತೀನಿ ಅಂತ. ಈ ಥರ ಮಾಡೋದ್ರಿಂದ ನೀರು ಸೇವ್ ಆಗುತ್ತೆ ಫ್ರೆಂಡ್ಸ್. ಒಂದು ಬಕೆಟ್ ನೀರಿಲ್ಲ ಅಂದರೆ ನಾವು ಎಷ್ಟು ಬಾಧೆ ಬೀಳಬೇಕು ಫ್ರೆಂಡ್ಸ್. ನಾವು ಒಂದೊಂದು ದಿವಸ ಒಂದೊಂದು ಬಕೆಟು ಮಿಚ್ಚ ಮಾಡಿದ್ರೂ 30 ದಿವ್ಸಕ್ಕೆ 30 ಬಕೆಟ್ ಫ್ರೆಂಡ್ಸ್. 30 ಬಕೆಟ್ ಅಂದರೆ ಏನು ಸುಮ್ಮನೆ ಅಲ್ಲ ಫ್ರೆಂಡ್ಸ್. ಆಮೇಲೆ ನೀರು ಒಬ್ಬೊಬ್ಬರು ಕೈ ಕಾಲು ಮುಖ ತೊಳಿಬೇಕು ಅಂದರೆ ಅಷ್ಟೇ ಫ್ರೆಂಡ್ಸ್, ಬಕೆಟ್ಗಳೇ ಹಟ್ಬಿಡ್ತಾರೆ ಫ್ರೆಂಡ್ಸ್. ಆ ಥರ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಜಗ್ಗಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ತೊಳ್ಕೊಂಬಂದರೆ ಆಯಿತು ಫ್ರೆಂಡ್ಸ್. ಬಕೆಟ್ ಇದ್ರೂ ಹೋಗೋದಾದೆ, ಜಗ್ಗಲ್ಲಿ ತೊಳ್ಕೊಂಬಂದ್ರು ಹೋಗೋದಾದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್. ನೋಡಿ ನಾನು ಎಲ್ಲ ನೀಟಾಗಿ ಗೋಡೆಗಳು ಟೈಲ್ಸು ಎಲ್ಲ ನೀಟಾಗಿ ತೊಳ್ಕೊಂಬರ್ತೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಹೀಗೆ ಮಾಡೋದು ಫ್ರೆಂಡ್ಸ್. ಮನೆ ಒಳಗಡೆ ಬಟ್ಟೆ ತೊಳೆದ್ರೆ ಅದೇ ನೀರಲ್ಲಿ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಇಕ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಮನುಷ್ಯ ಊಟ ಇಲ್ಲ ಅಂದ್ರೂ 4-5 ದಿವಸ ಬದುಕ್ಬೋದಂತೆ ಫ್ರೆಂಡ್ಸ್. ಆದರೆ ನೀರಿಲ್ಲ ಅಂದರೆ ಒಂದು ಅರ್ಧ ದಿವಸ ಕೂಡ ಬದುಕೋಕ್ಕಾಗಲ್ಲ. ಬಿಸಿಲಲ್ಲಿ ಹೋಗ್ಬಿಟ್ಟು ಬಂದರೆ ನೀರಿಲ್ಲ ಅಂದರೆ ಆಗೋದೇ ಇಲ್ಲ, ಆ ಥರ ಇರುತ್ತೆ. ಅದಕ್ಕೋಸ್ಕರ ನೀರನ್ನ ಸೇವ್ ಮಾಡಿ ಫ್ರೆಂಡ್ಸ್. ನಾವು ಇವತ್ತು ಎಷ್ಟು ಸೇವ್ ಮಾಡ್ತೀವೋ ನಾಳೆ ನಮಗೆ ಅಷ್ಟೇ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸೇವ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಉಜ್ಜಿತಾಯಿತು. ನಾನು ಇನ್ನು ಮಿಕ್ಕಿದ ನೀರನ್ನೆಲ್ಲ ಅಲ್ಲೇ ಹಾಕಿ ಅದರಲ್ಲೇ ಪರಕೆನೂ ತೊಳಿತೀನಿ ಫ್ರೆಂಡ್ಸ್. ತೊಳೆದ್ಬಿಟ್ಟು ಇವಾಗ ಬಕೆಟೆಲ್ಲ ನೀಟಾಗಿ ತೊಳೆದಿಕ್ತೀನಿ. ನಾನು ಇವಾಗ ಕೈ ಕಾಲು ಕೂಡ ಒಂದೇ ಜಗ್ಗಲ್ಲಿ ನೀಟಾಗಿ ತೊಳ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀಟಾಗಿ ಆ ನೀರಲ್ಲೇ ಎಲ್ಲ ಫಿನಿಶ್ ಮಾಡಿಬಿಟ್ಟು ಬರ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿದೆ, ಕಾಣಿಸ್ತೈತೆ ಅನ್ಕೊತೀನಿ ಫ್ರೆಂಡ್ಸ್. ಮತ್ತು ನೋಡಿ ಈ ಥರ ಮನೇಲೆಲ್ಲ ಒಂದು ಚುಕ್ಕೆ ಸುರಿತಾ ಇರ್ತೈತೆ. ಆ ಥರ ಮನೇಲಿ ಸುರಿಬಾರ್ದಂತೆ ಫ್ರೆಂಡ್ಸ್. ಸಾಲ ಬಾಧೆ ಜಾಸ್ತಿ ಆಗುತ್ತಂತೆ. ಅಂದರೆ ಅದೇ ದುಡ್ಡದ್ದು ವಿಷಯದಲ್ಲಿ ಸಾಲಗಳು ಜಾಸ್ತಿ ಆಗ್ತೈತಂದೆ. ಅದಕ್ಕೋಸ್ಕರ ಆ ಥರ ಚುಕ್ಕೆ ಬೀಳೋದನ್ನ ಸ್ಟಾಪ್ ಮಾಡಿ ಫ್ರೆಂಡ್ಸ್. ಮತ್ತು ಮನೆ ಒರೆಸ್ಬೇಕು ಅಂದರೆ ಅಷ್ಟೇ, ಒಂದು ಬಕೆಟ್ ತುಂಬ ನೀರು ಇಟ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್. ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು 3/4 ಬಕೆಟ್ ಇಟ್ಕೊಳ್ಳಿ ಸಾಕು. ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಇದು ಮಾಡಿದ್ದೆ. ನೋಡಿ ಈ ಥರ ಒಂದು 3/4 ಬಕೆಟ್ ಅಷ್ಟು ನೀರು ಇಟ್ಕೊಂಡು ಅದರಲ್ಲಿ ಮನೆ ಒರೆಸ್ಕೊಂಬರ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಯಾವ ಥರ ಚೆಲ್ಲೋದು ಇಲ್ಲ, ನೀಟಾಗಿ ಒರೆಸ್ಕೊಂಬರ್ಬೋದು ಫ್ರೆಂಡ್ಸ್. ಇನ್ನು ಮಿಕ್ಕಿರೋ ಆ 1/4 ಬಕೆಟಲ್ಲಿ ಬೇಕಂದರೆ ಆ ಮ್ಯಾಪು ಎಲ್ಲ ನೀಟಾಗಿ ತೊಳ್ಕೊಂಬರ್ಬೋದು ಫ್ರೆಂಡ್ಸ್. ಆಮೇಲೆ ನಾವು ಅಕ್ಕಿ ಬೇಳೆ ಮತ್ತು ಮನೇಲಿ ತರಕಾರಿ ಸೊಪ್ಪು ಈ ಥರವೆಲ್ಲ ತೊಳಿತೀವಲ್ಲ ಫ್ರೆಂಡ್ಸ್, ಅದೆಲ್ಲ ಒಂದು ಪಾತ್ರೆಗೆ ತಗೊಂಡು ಅದಕ್ಕೆಲ್ಲ ನಿಮ್ಮ ಮನೇಲಿ ಗಿಡಗಳಿದ್ರೆ ಗಿಡಗಳಿಗೆ ಹಾಕಿ ಫ್ರೆಂಡ್ಸ್. ಆವಾಗ ನಾವು ನೀರು ಸೇವ್ ಮಾಡ್ತೀವಿ. ಹೇಗೆ ಅಂದರೆ ಆ ಗಿಡಗಳು ಉಯ್ಬೇಕಾಗಿರೋ ನೀರನ್ನ ನಾವು ಈ ಅಕ್ಕಿ ನೀರನ್ನೇ ಉಯ್ತೀವಲ್ಲ, ಅದರಿಂದ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ, ನೀರು ಸೇವ್ ಆಗುತ್ತೆ ಫ್ರೆಂಡ್ಸ್. ನೋಡಿ ನಾನು ನಮ್ಮ ಮನೇಲಿ ಗಿಡಗಳವೆ, ಆ ಗಿಡಗಳಿಗೆ ಹಾಕ್ತೀನಿ. ನಾನು ಇಲ್ಲಿ ಮೆಟ್ಲ ಹತ್ರ ಇಕ್ಕಿದ್ದೀನಿ ಫ್ರೆಂಡ್ಸ್. 2 ಮಲ್ಲಿಗೆ ಗಿಡ, 1 ಬ್ರಹ್ಮಕಮಲ. ಅದಕ್ಕೆ 3 ಗಿಡಕ್ಕೂ ನಾನು ಆ ನೀರನ್ನ ಉಯ್ತೀನಿ ಫ್ರೆಂಡ್ಸ್. ಇನ್ನು ನಾಳೆ ಸೇಮ್ ಅದೇ ಅಕ್ಕಿ ನೋಡಿ, ಇದು ಬ್ರಹ್ಮಕಮಲ ಫ್ರೆಂಡ್ಸ್ ಗಿಡ. ಸೇಮ್ ನಾಳೆ ಅದೇ ಅಕ್ಕಿ ನೀರು ಮತ್ತು ಅದಕ್ಕೆ ಉಯ್ತೀನಿ ಫ್ರೆಂಡ್ಸ್.
ಮತ್ತು ತರಕಾರಿ ಅವೆಲ್ಲ ತೊಳಿಬೇಕಂದ್ರೆ ನಲ್ಲಿ ಕೆಳಗಡೆ ಎತ್ಕೊಂಡೋಗ್ಬಿಟ್ಟು ಹಿಡ್ದು ತೊಳಿತೀವಿ. ಆ ಥರ ಮಾಡಬೇಡಿ. ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ಜಾಸ್ತಿ ತರಕಾರಿ ಇತ್ತು ಅಂದರೆ ದೊಡ್ಡ ಪಾತ್ರೆಯಲ್ಲಿ ತೊಗೊಳ್ಳಿ. ಇಲ್ಲ ಈ ಥರ ಚಿಕ್ಕ ಚಿಕ್ಕವು ಇತ್ತು ಅಂದರೆ ಚಿಕ್ಕ ಪಾತ್ರೆಯಲ್ಲಿ ತೊಳ್ಕೊಂಡ್ರು ಆಯಿತು. ನಾನು ನೋಡು ಟೊಮಾಟೋನ ಅದೇ ನೀರಲ್ಲಿ ತೊಳೆದೆ, ಮತ್ತು ಕೊತ್ತಂಬರಿ ಸೊಪ್ಪು ಅದೇ ನೀರಲ್ಲಿ ತೊಳೆದೆ ಫ್ರೆಂಡ್ಸ್. ನೀವು ಕೂಡ ಅದೇ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ತೊಗೊಂಡು ತರಕಾರಿ ಎಲ್ಲ ತೊಳ್ಕೊಂಡು ಅದನ್ನು ಬೇಕಂದರೆ ನೀವು ಗಿಡಗಳ್ಕನ ಹಾಕ್ಕೊಬೋದು, ಇಲ್ಲ ಸಿಂಕಲ್ಲನ್ನು ಇಟ್ಬಿಡ್ಬೋದು ಫ್ರೆಂಡ್ಸ್. ನೋಡಿ ನಾನು ಟೊಮಾಟೊ ಕೊತ್ತಂಬರಿ ಸೊಪ್ಪು ಇದರಲ್ಲೇ ನೀವು ಕೂಡ ಇದೇ ಥರ